ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿಗೆ ಕಾವೇರಿ ಸರ್ಪ್ರೈಸ್, ನಿಜವಾಗ್ಲೂ ಕೂಡ ಸರ್ಪ್ರೈಸ್ಗೆ ಲಕ್ಷ್ಮಿ ಖುಷಿ ಪಟ್ಲು. ಹಾಗಾದರೆ ಏನಾಯಿತು? ಆ ಕಡೆ ಕೀರ್ತಿಗೆ ನೆನಪಿನ ಶಕ್ತಿ ಬಂದದ್ದು ನಿಜನಾ ಸುಳ್ಳ? ಇಲ್ಲಿ ಸುಪ್ರತಾ ಮಾಡ್ತಿರೋ ಪ್ಲ್ಯಾನ್ ಏನಾಗಿರ್ಬೋದು? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಿಜವಾಗ್ಲೂ ಕೂಡ ಲಕ್ಷ್ಮಿ ತುಂಬಾ ನೊಂದ್ಕೊಳ್ತಾಳೆ. ಅದರ ನಡುವೆ ಲಕ್ಷ್ಮಿ ಕಣ್ಣೀರು ಹಾಕ್ತಿರೋದನ್ನು ನೋಡಿದೆ ಇಲ್ಲಿ ಕೀರ್ತಿಗೆ ತಾನು ಕಣ್ಣೀರು ಹಾಕ್ತಿರೋದು ನೆನಪಾಗ್ಬಿಡತ್ತೆ. ತಕ್ಷಣಕ್ಕೆ ಈ ಕಡೆ ಮಾವ್ನ ಹೊರಗಡೆ ಕರ್ಕೊಂಡು ಬರ್ತಾಳೆ. ಯಾಕೆ ಬೇಬಿ ಹೊರಗಡೆ ಕರ್ಕೊಂಡು ಬಂದೆ? ಪಾಪ ಅಲ್ಲಿ ಲಕ್ಷ್ಮಿ ಅಳ್ತಿಲ್ಲಲ್ವ ಅಂತ ಹೇಳಿದಾಗ ಅಳ್ತಿಲ್ಲಮ್ಮ. ಹಾಗಂದು ಮಾತ್ರಕ್ಕೆ ಅಲ್ಲಿ ಹೋಗಿ ತಡೆದ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ. ಯಾಕಂದರೆ ಲಕ್ಷ್ಮಿ ಮನಸ್ಸಲ್ಲಿರೋ ಭಾರನ ಹೊರಗಡೆ ಹಾಕಬೇಕು ಅಂದರೆ ಅವಳು ಪೂರ್ತಿಯಾಗಿ ಅಳಬೇಕು. ಪೂರ್ತಿಯಾಗಿ ತನ್ನ ನೋವನ್ನು ಹೊರಗಡೆ ಹಾಕಿದ ನಂತರ ಅವಳೇ ಗಟ್ಟಿ ಆಗ್ತಾಳೆ ಮಾಮ್. ಅಲ್ಲಿವರೆಗೂ ನಾವು ತೊಂದರೆ ಕೊಡಬಾರ್ದು, ಅದಕ್ಕೆ ಬೇರೆ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಿದ್ದಾಳೆ. ಇಷ್ಟು ಬೋಲ್ಡಾಗಿ ಕೀರ್ತಿ ಮಾತಾಡ್ತಿರೋದನ್ನು ನೋಡಿದೆ ಕರುಣಿ ಅವ್ರಿಗೆ ಖುಷಿ ಆಗಿಬಿಡುತ್ತೆ. ಏನದು ನನ್ನ ಮಗಳು ಇಷ್ಟು ಬೋಲ್ಡಾಗಿ ಮಾತಾಡ್ತಿದ್ದಾಳೆ, ಹಾಗಿದ್ರೆ ನಿಜವಾಗ್ಲೂ ಕೂಡ ನನ್ನ ಮಗಳು ಹುಷಾರಾಗ್ಬಿಟ್ಲ ಅಂತ ಅನಿಸಿ, ಬೇಬಿ ನೀನು ಇಷ್ಟು ಬೋಲ್ಡಾಗಿ ಮಾತಾಡ್ತಿದ್ಯಾ ಅಂದರೆ ನಿನಗೆ ನಿಜವಾಗ್ಲೂ ಎಲ್ಲ ಕೂಡ ನೆನಪಾಯಿತು ಅನಿಸುತ್ತೆ. ನೀನು ಸರಿ ಹೋಗಿದ್ಯಾ ಅಂತ ಅನ್ನಿಸ್ತದೆ. ನನ್ನ ಮಗಳು ನನಗೆ ಸಿಕ್ಬಿಟ್ಲು ಅಂತ ಹೇಳ್ತಿದ್ದಾರೆ. ತಕ್ಷಣಕ್ಕೆ ಈ ಕಡೆ ಹಾಗೆ ಬೆಚ್ಚು ಬಿದ್ದಂತಹ ಕೀರ್ತಿ ಮತ್ತೆ ಏನಾಯ್ತು ಮಾಮ್, ಲಕ್ಷ್ಮಿ ಹೇಗಿದ್ದಾಳೆ, ಅಲ್ಲಿ ಏನು ನಡೀತು ಅಂತ ಕೇಳೋಕೆ ಶುರು ಮಾಡ್ತಿದ್ದಾಗೆ ತುಂಬ ಬೇಜಾರಾಗ್ಬಿಡುತ್ತೆ. ನನ್ನ ಮಗಳು ಈಗ ತಾನೇ ಬದಲಾಗಿದ್ಲು, ಆಲ್ರೆಡಿ ಮತ್ತೆ ಮಗು ಆಗಿಬಿಟ್ಲು ಅಂತ. ನಂತರ ಮಾಮ್ ಏನಾದರೂ ಮಾಡಬೇಕು ಮಾಮ್, ಪಾಪ ಲಕ್ಷ್ಮಿ ತುಂಬ ಅಳ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ತದನಂತರ ಅತ್ತ ಕಡೆ ನೋಡಿದ್ರೆ ಸುಬ್ಬಿ ಗುಬ್ಬಿ ಇಲ್ಲಿ ಗಂಗಕ್ಕನ ಕೈಗೆ ಸಿಕ್ಬಿಟ್ಟಿದ್ದಾರೆ. ಯಾವಾಗ ಇಲ್ಲಿ ಗಂಗಕ್ಕ ರೌಡಿಗೆ ದುಡ್ಡು ಕೊಡ್ತಿದ್ರು, ಯಾವಾಗ ಸುಬ್ಬಿ ರೌಡಿಗೆ ದುಡ್ಡು ಕೊಟ್ಟಿದ್ದು ಇದನ್ನು ಗಂಗಕ್ಕ ನೋಡೇ ಬಿಟ್ರು. ನೋಡಿದ್ದೆ ಇಲ್ಲಿ ರೆಡ್ ಹ್ಯಾಂಡಾಗಿ ಸುಬ್ಬಿನ ಹಿಡ್ದಿದ್ದೆ. ಯಾರ ವ್ಯಕ್ತಿ, ನೀನು ಯಾಕೆ ವ್ಯಕ್ತಿಗೆ ದುಡ್ಡು ಕೊಡ್ತಿದ್ದ, ಹೇಳು ನಿನ್ನ ಕತೆ ಏನು ಅಂತ ಹೇಳ್ತಿದ್ದಾಗೆ ಸುಬ್ಬಿ ಗುಬ್ಬಿ ಒಳ್ಳೆ ಡ್ರಾಮಾನೇ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಅಯ್ಯೋ ಅದು ಬೇರೆ ಯಾರೂ ಅಲ್ಲ ನನ್ನ ಗಂಡ ಅಂದ ತಕ್ಷಣ, ಏನು ಗಂಡನ, ಏನು ನಾಟಕ ಮಾಡ್ತಿದ್ಯಾ ಅಂದಕ್ಕ ನಾನು ಯಾಕೆ ನಾಟಕ ಮಾಡಲಿ, ನಿಜಾನೇ ಹೇಳ್ತಿದ್ದೀನಿ ಅಂತ ಇಲ್ಲಿ ಚಿಂಗಾರಿ ನಾಟಕ ಮಾಡೋಕ್ಕೆ ಶುರು ಮಾಡ್ಕೋತಾನೆ. ಜೊತೆಗೆ ಮದುವೆ ಆಗಿದೆ ಅಂತ ಸುಳ್ಳು ಹೇಳ್ತಿದ್ಯಾ ನೀನು, ಆ ರೀತಿ ನಿಜವಾಗ್ಲೂ ನಿನ್ನ ಮದುವೆ ಆಗಿದ್ರೆ ತಾಳಿಯಲ್ಲಿ ಕಾಲುಂಗ್ರ ಎಲ್ಲಿನೆಂದು ಅಂತ ಕೇಳ್ತಿದ್ದಾಗೆ ಏನಪ್ಪ ಮಾಡೋದು, ಸಿಕ್ಬಿದ್ನಲ್ಲ ಅವ್ನಿಗೆ ಹೇಳ್ದೆ ಇಲ್ಲಿ ಬೇಡ ಬೀಳ್ತೀವಿ ಅಂತ, ನನ್ನನ್ನು ಸಿಕ್ಸಾಕಿಡ್ಸ್ಬಿಟ್ನಲ್ಲ ಇಲ್ಲಿಗೆ ಬಂದು ಅಂತ ಅಂದ್ಕೊಂಡಿದ್ದೆ. ತಕ್ಷಣಕ್ಕೆ ಮತ್ತೊಂದು ಸುಳ್ಳನ್ನು ಸೌದವನ್ನೇ ಕಟ್ಟೋಕ್ಕೆ ಮುಂದಾಗ್ಬಿಡ್ತಾರೆ ಇಲ್ಲಿ ಚಿಂಗಾರಿಯವರು. ಅಯ್ಯೋ ಅವ್ನು ನನ್ನ ಗಂಡನೇ, ಆದರೆ ಏನು ಮಾಡೋದು, ದುಡ್ಡು ಅಂತ ಬಾಯ್ ಬಿಡ್ತಾನೆ. ಅದೇ ಕಾರಣಕ್ಕೋಸ್ಕರ ನನ್ನ ತಾಳಿ ಕಾಲುಂಗ್ರ ಎಲ್ಲವನ್ನ ಕೂಡ ತೊಗೊಂಡೋಗಿ ಅಡವಿ ಇಟ್ಕೊಂಡು ಮಾರಾಟ ಮಾಡಿಬಿಡ್ದಾನೆ. ಏನು ಮಾಡಲಿ ನಾನು, ಅದು ಕೂಡ ಕಾಸ್ಟ್ಲಿ ಅಂತ ಅದನ್ನು ಕೂಡ ಕಿತ್ಕೊಂಡ್ಬಿಟ್ಟ ಅಂತ ಪಾಪಿಗಣ್ಣನ್ನು ಮದುವೆ ಆಗಿದ್ದು ನಾನು ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವನೊಬ್ಬ ಕುಡ್ಕ ಅಲ್ವಾ, ಅದಕ್ಕೆ ಎಲ್ಲನೂ ಮಾರಿ ಕುಡ್ತಕ್ಕೆ ಹಾಕ್ತಾನೆ ಅಂತ ಕೂಡ ಹೇಳ್ತಿದ್ದಾಗೆ. ಹೌದಾ, ಹಾಗಿದ್ರೆ ಅವನು ಇವತ್ತು ಕುಡ್ದಾಗಿರ್ಲಿಲ್ವಲ್ಲ ಅಂತ ಹೇಳಿದಾಗ, ಹೌದು ಇವತ್ತು ಅವನು ಕುಡ್ದಿರ್ಲಿಲ್ಲ ಅಂತ ಹೇಳ್ತಾರೆ. ನನಗೆ ಯಾಕೋ ನಿನ್ನ ಸ್ಟೋರಿನ ನಂಬೋಕೆ ಆಗ್ತಿಲ್ವಲ್ಲ ಅಂತ ಹೇಳ್ತಿದ್ದಾಗೆ, ನಾನು ಹೇಳಿದ್ದೆ ನಿಜ ಗಂಗಕ್ಕ, ನಿಜವಾಗ್ಲೂ ಕೂಡ ಹೇಳಬೇಕು ಅಂದರೆ ನನಗೂ ಆಸೆ ಇರೋದಿಲ್ವ, ಎಲ್ಲ ಹೆಣ್ಮಕ್ಳು ಥರ ಮಂಗಲ್ಯ ಹಾಕ್ಕೋಬೇಕು ಅಂತ ನನಗೂ ತುಂಬ ನೋವಾಗುತ್ತೆ ಈ ರೀತಿ ಇರೋದು. ಆದರೆ ಏನು ಮಾಡಲಿ, ಇದು ನನ್ನ ಹಣೆಬರ, ಅಂಥವನ್ನ ಕಟ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಪಾಪಿ ನಾನು ಅಂತ ಹೇಳಿ ಹತ್ಕೊಂಡು ಒಂದು ಮೆಗಾ ಡ್ರಾಮಾನೇ ಮಾಡಿ ಅಲ್ಲಿಂದ ಹೋಗಿ ಬಿಡ್ತಾರೆ. ಇಲ್ಲ, ಈ ಸುಬ್ಬಿ ಗುಬ್ಬಿ ಮಾತನ್ನು ನಂಬೋಕ್ಕಾಗ್ತಿಲ್ಲ. ಯಾಕಂದರೆ ಇವಳು ಹೇಳೋದಕ್ಕೂ ಮಾಡೋದಕ್ಕೂ ನಡೀತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನಿಸ್ತದೆ. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರಬಾರ್ದು, ಇವಳು ಏನು ಎಂತು ಅನ್ನೋದನ್ನು ನಾನು ಕಂಡು ಹಿಡಿಲೇಬೇಕು ಅಂತ ಹೇಳಿ ಗಂಗಕ್ಕ ತೀರ್ಮಾನ ಮಾಡ್ಕೋತಾರೆ. ಆ ಕಡೆ ಕಾವೇರಿ ಅವ್ರು ಕೂಡ, ಏನಪ್ಪ ಇದು ನನ್ನ ಪುಟ ಏನು ಮಾಡೋಕೆ ಹೊರಟ, ಅವ್ನು ಮಾತು ಕೊಡ್ತಾ ಇದ್ದಿದ್ರೆ ಏನೋ ಮಾಡ್ಬೋದಿತ್ತು, ನನ್ನ ಮಾತನ್ನು ಕೇಳುವ ಹಾಗೆ. ಆದರೆ ದೊಡ್ಡನ ಥರ ಮಾತು ಕೂಡ ಕೊಟ್ಬಿಟ್ಟ, ಆ ಲಕ್ಷ್ಮಿನೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ. ಈ ಲಕ್ಷ್ಮಿ ಅಂತೂ ನನ್ನ ಪುಟ್ಟ ಕರೆದ ತಕ್ಷಣ ಕಾಯ್ಕೊಂಡು ನಿಂತಿರ್ತಾಳೆ ಹೋಗೋದಕ್ಕೆ. ನಿಜವಾಗ್ಲೂ ಈ ಒಂದು ಸಂದರ್ಭನ ಅವಳು ಯೂಸ್ ಮಾಡ್ಕೋತಾಳೆ. ಈಗೇನೋ ಬರಲ್ಲ ಅಂತ ಹೇಳಿರ್ಬೋದು, ಆದರೆ ನನ್ನ ಪುಟ್ಟ ಒಂಚೂರು ಕರೆದ ತಕ್ಷಣ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಹೋಗೋಕ್ಕೆ ರೆಡಿಯಾಗಿಬಿಡ್ತಾಳೆ. ಏನು ಮಾಡೋದು ಅಂತ ಕಾವೇರಿ ಆ ಕಡೆ ಈ ಕಡೆ ಓಡಾಡಬೇಕಿದ್ರೆ ಅಲ್ಲಿಗೆ ಸುಪ್ರೀತಾ ಬಂದಿದ್ದೆ ಕೇಕೆ ಹಾಕ್ತಿದ್ದಾರೆ. ಯಾಕೆ ಏನಾಯಿತು ಅಂದಾಗ, ಪಾಪ ಎಲ್ಲ ನಿಮ್ಮಿಂದಾನೇ ಆಗ್ತಿರೋದು ಅಂತ ಅನ್ಕೋತಿದ್ರಲ್ವ, ಪಾಪ ಸರಿಯಾಗೇ ವೈಷ್ಣು ನಿಮಗೆ ಸ್ಟ್ರೋಕ್ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ನೀನು ಅಂದಾಗ, ಹೌದು ಈಗ ವೈಷ್ಣು ಮತ್ತು ಲಕ್ಷ್ಮಿ ಸಾಮೂಹಿಕ ವಿವಾಹಕ್ಕೆ ಹೋಗ್ತಿದ್ದಾರೆ. ಸಾಮೂಹಿಕ ವಿವಾಹಕ್ಕೆ ಹೋಗ್ತಿದ್ದಾಗೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ?
ಪಾಪ ಇನ್ನೊಂದು ಮದುವೆ ಮಾಡ್ತೀನಿ ನನ್ನ ಮಗನಿಗೆ ಅಂತ ಹೇಳ್ತಿದ್ರು. ಅಲ್ಲಿ ಯಾರಿಗೆ ಗೊತ್ತು ವೈಷ್ಣವ್ ಲಕ್ಷ್ಮಿನೇ 2ನೇ ಸತಿ ಮದುವೆ ಆಗ್ಬೋದು ಅಂತ ಹೇಳಿದೆ. ಕಾವೇರಿ ತಲೆಯಲ್ಲಿ ಹುಳಾನೇ ಬಿಟ್ಬಿಡ್ತಾರೆ ಸುಪ್ರೀತಾ. ನಂತರ ಇಲ್ಲಿ ಕಾವೇರಿಗೆ ಟೆನ್ಷನ್ ಶುರು ಆಗಿಬಿಡತ್ತೆ. ಆ ಕಡೆ ಲಕ್ಷ್ಮಿ ಕೂಡ ಯೋಚನೆ ಮಾಡ್ತಿದ್ದಾಳೆ, ಏನಿದು ಏನಾಗ್ತದೆ ನನ್ನ ಬದುಕಲ್ಲಿ, ಯಾಕೆ ವೈಷ್ಣವರು ಈ ರೀತಿ ತೀರ್ಮಾನ ತೊಗೊಂಡ್ಬಿಟ್ರು, ಇಷ್ಟೇನಾ ಸಂಬಂಧ, ವೈಷ್ಣವರು ಇಷ್ಟು ಮಟ್ಟಿಗೆ ಕಟ್ಟುವಾಗೋಕ್ಕೆ ಸಾಧ್ಯನಾ, ನಾನು ಮಾಡಿದ್ದು ಒಂದೇ ತಪ್ಪಿಗೆ ನಾನು ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಇಷ್ಟು ಮಟ್ಟಿಗೆ ತೀರ್ಮಾನ ತಗೋತಾರ ಅಂತ ಹೇಳಿದ್ದೆ. ವೈಷ್ಣವ್ ಹೇಳಿದ ಮಾತುಗಳನ್ನ ನೆನಪು ಮಾಡ್ಕೋತಿದ್ದಾರೆ. ನಾನು ನಿಮ್ಮ ಜೊತೆ ಸಂಬಂಧ ಮುರ್ಕೋತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಸಂಬಂಧನ ನಿಮ್ಮ ಜೊತೆ ನಾನು ಕಂಟಿನ್ಯೂ ಮಾಡ್ತಿಲ್ಲ ಅಂತ ಹೇಳಿದ ಎಲ್ಲ ಮಾತುಗಳನ್ನ ಕೂಡ ಲಕ್ಷ್ಮಿ ನೆನಪು ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ಅಪ್ಸೆಟ್ ಆಗ್ತದಾಳೆ. ಅದರ ನಡುವೆ ಒಂದು ಮಗು ಬರುತ್ತೆ, ಹೂ ಬೊಕ್ಕೆ ಕೊಡುತ್ತೆ, ಒಂದು ಲೆಚರ್ ಕೊಡುತ್ತೆ, ಒಂದು ಬೆಲೂನ್ ಕೊಡುತ್ತೆ. ಅದನ್ನು ನೋಡಿದ್ದೆ, ಏನು ಮಾಡ್ತಿದ್ರ ಅಂತ ಹೇಳಿ ಒಂದು ಕವಿತೆಯಲ್ಲಿ ಇಲ್ಲಿ ನಾನು ನಿಮ್ಮನ್ನು ಭೇಟಿ ಆಗಬೇಕು ಬನ್ನಿ ಅಂತ ಹೇಳಿ ಬರೆದಿರುತ್ತೆ. ಇದನ್ನು ನೋಡಿದ್ದೆ, ವೈಷ್ಣವರೇ ಕರೀತಿರ್ಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಲಕ್ಷ್ಮಿ ತುಂಬ ಖುಷಿಯಿಂದ ಹೋಗ್ತಿದ್ದಾಳೆ. ಮತ್ತೊಂದು ಬ್ಯಾಲೂನ್ ಸಿಗುತ್ತೆ, ಅಲ್ಲೂ ಕೂಡ ತುಂಬ ರೊಮ್ಯಾಂಟಿಕ್ ಆಗಿ ಪ್ರೀತಿಯಿಂದ ಮತ್ತೊಂದು ಕವಿತೆಯನ್ನು ಬರೆದು ಮತ್ತೊಂದು ಕ್ಲೂವನ್ನು ಕೊಟ್ಟು ಮುಂದೆ ಬನ್ನಿ ಅಂತ ಬರೆದಿರ್ತಾರೆ. ನೀವು ಯಾವಾಗ ಇಂಥ ಕವಿ ಆದ್ರಿ, ಇಷ್ಟಿಂದ ಯಾವಾಗ ಪ್ರೀತಿ ವಿಷಯದಲ್ಲಿ ಮಾತಾಡೋಕ್ಕೆ ಶುರು ಮಾಡ್ಕೊಂಡ್ರಿ, ನಿಜವಾಗ್ಲೂ ಇದು ನೀವೇನಾ, ನಂಗೆ ತುಂಬಾ ಖುಷಿ ಆಗ್ತದೆ, ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ನೀವು ನೋಡೋದಕ್ಕೆ ಅಂತ ಹೇಳಿ 7 ಸಮುದ್ರನ ದಾಟಿ ರಾಜ್ಕುಮಾರಿನ ನೋಡೋಕೆ ಬಂದಂತೆ. ಆದರೆ ನಾನು ಇಲ್ಲಿ 7 ಹೆಜ್ಜೆಗಳನ್ನ ದಾಟಿ ರಾಜ್ಕುಮಾರನ ನೋಡೋಕೆ ಹೋಗ್ತಿದ್ದೀನಿ ಅಂತ ಹೇಳಿ ಹೋಗ್ತಾ ಒಂದಿಷ್ಟು ಬಲೂನ್ಗಳು ಸಿಗ್ತಾ ಹೋಗುತ್ತೆ. ಫೈನಲಿ ಅಲ್ಲಿ ಒಂದು ಹೂವಿನ ಹಾದಿ ನಿರ್ಮಾಣವಾಗಿರುತ್ತೆ. ಅದನ್ನು ನೋಡಿದ್ದೆ, ಒಂದು ಬೊಕ್ಕೆ ಎಲ್ಲವನ್ನೂ ಕೂಡ ನೋಡಿ ತುಂಬಾ ಎಕ್ಸೈಟ್ ಆಗ್ತಿದ್ದಾಳೆ ಲಕ್ಷ್ಮಿ. ಎಕ್ಸೈಟ್ ಆಗಿದೆ ಅದರ ಮೇಲೆ ಹೋಗ್ತಿದ್ದಾಗೆ, ನಿಜವಾಗ್ಲೂ ನೀವು ಮನ್ಸು ಬಿಚ್ಚಿ ಮಾತಾಡೋದಕ್ಕೆ ಇಂಥ ಒಂದು ಸೆಟಪ್ ಮಾಡಿರೋದನ್ನು ನೋಡ್ತಿದ್ರೆ ನಂಗೆ ತುಂಬಾ ಖುಷಿ ಆಗ್ತದೆ. ನಿಮ್ಮನ್ನು ನೋಡಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ಅಪ್ಕೋಬೇಕು ಅಂತೆಲ್ಲ ಅನ್ನಿಸ್ತದೆ. ನೀವು ನನ್ನ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಾಗ ತಲೆ ನೇವರಿಸಿ ಸಮಾಧಾನ ಮಾಡಬೇಕು ಅನ್ನಿಸ್ತದೆ. ಮೊದಲು ನಿಮ್ಮನ್ನು ನೋಡಬೇಕು, ಬನ್ನಿ ವೈಷ್ಣವ್ ಅವರೇ ಅಂತ ಹೇಳ್ತಿದ್ದಾಗೆ ಅಲ್ಲಿ ಬಿಗ್ ಸರ್ಪ್ರೈಸ್ ಕೊಡ್ತಿರೋದು ಕಾವೇರಿ. ಅಲ್ಲಿ ವೈಷ್ಣವೆಲ್ಲ ಬರ್ತಿರೋದು, ಇದು ಎಲ್ಲವನ್ನ ಕೂಡ ಕೊಟ್ಟಿದ್ದು ಕೂಡ ಕಾವೇರಿನೇ ಆಗಿರ್ತಾರೆ. ಕಾವೇರಿನ ನೋಡಿದೆ, ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಶಾಕ್ ಆಗ್ತದೆ. ಅತ್ತ ಕಡೆ ಕೀರ್ತಿ ಅಂತೂ ಇಲ್ಲ, ಲಕ್ಷ್ಮಿಗೆ ಡ್ಯಾನ್ಸ್ ಮಾಡಿದ್ರೆ ಇಷ್ಟ ಆಗೋದಿಲ್ಲ, ಈ ಪೆಂಚ್ ಮುಖಾಂತರ ಅವಳನ್ನು ಖುಷಿ ಪಡಿಸ್ತೀನಿ ಅಂತ ಹೇಳಿ ಅಲ್ಲಿ ವೈಷ್ಣವ್ ಲಕ್ಷ್ಮಿ ಅಂತ ಬಿಟ್ಟು ಒಂದು ಬೆಟ್ಟ ಬರೆಯೋಣ ಅಂತ ಹೇಳಿ ಬೆಟ್ಟ ಬರೀತಾಳೆ. ಬೆಟ್ಟ ಬರೆದು ಬೆಟ್ಟ ಇಷ್ಟೇ ಇದ್ರೆ ಹೇಗೆ ಒಂದು ಮಂಟಪ ಬರೆಯೋಣ ಅಂತ ಮಂಟಪನ ಕೂಡ ಬರೀತಾಳೆ. ಮಂಟಪ ಬರೀತಿದ್ದಾಗೆ ನಾನಿಲ್ವಲ್ಲ ಅಂತ ಹೇಳಿ ತನ್ನನ್ನು ಕೂಡ ಬರ್ಕೋತಾಳೆ. ಅಷ್ಟರಲ್ಲಿ ಸುಪ್ರೀತಾ ಬರ್ತಿದ್ದ ಹಾಗೆ ಅದನ್ನು ಕ್ಲೋಸ್ ಮಾಡ್ತಾರೆ. ಫೈನಲಿ ತನಗೆ ಗೊತ್ತಿಲ್ಲದೆ ಕೀರ್ತಿಗೆ ಮಂಟಪ ಬೆಟ್ಟ ಎಲ್ಲ ಕೂಡ ನೆನಪಾಗುತ್ತೆ. ಸುಪ್ರೀತಾ ಬರ್ತಿದ್ದಾಗೆ ಈ ಕಡೆ ಏನು ಆಂಟಿ ಅಂತ ಕೇಳ್ತಿದ್ದಾಳೆ. ಏನು ವೆಲ್ಕಮ್ ಮಾಡೋದು ಹೇಗೆ ಅಂತ ಗೊತ್ತಿಲ್ವಾ, ಇಷ್ಟು ದಿನ ಲಕ್ಷ್ಮಿ ಜೊತೆ ಇದ್ದೆ ಅಂತ. ಲಕ್ಷ್ಮಿಗೆ ನೀವು ಚಿಕ್ಕಮ್ಮ ಅಂದಮೇಲೆ ನನಗೂ ಕೂಡ ಚಿಕ್ಕಮ್ಮನ ಯಾರಾದರೂ ವೆಲ್ಕಮ್ ಮಾಡ್ತಾರೆ, ಆದರೂ ಕೂಡ ಚಿಕ್ಕಮ್ಮ ಅಂದ್ಕೊಂಡು ಡೈಲಿ ಒಂದು 10 ಸತಿ ಬರೋದು ಏನು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾಗೆ ಕಾರುಣ್ಯ ಬರ್ತಾರೆ. ಕಾರುಣ್ಯ ಬಂದಿದ್ದೆ, ಏನಾಯಿತು ಸುಪ್ರೀತಾ, ನೀನು ಆ ಮನೆಯಿಂದ ಬಂದರೆ ಏನಾಯಿತು ಏನು ಅಂತ ಭಯ ಆಗುತ್ತೆ ಅಂದಾಗ, ನಿಮ್ಮ ಮಗಳು ತುಂಬ ಚೆನ್ನಾಗಿ ನಾವು ಮರ್ಯಾದೆ ಮಾಡಿದ್ಲು ಅಂದಾಗ ಅವಳಿಗೆ ಗೊತ್ತಿದೆ ಅಲ್ವಾ, ಅವ್ಳಿಗೇನೂ ಗೊತ್ತಾಗೋದಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಜೊತೆಗೆ ನನ್ನ ಹತ್ರ ಒಂದು ಐಡಿಯಾ ಇದೆ, ನಾಳೆ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಸಾಮೂಹಿಕ ವಿವಾಹಕ್ಕೆ ಹೋಗ್ತಿದ್ದಾರೆ. ಬಟ್ ಲಕ್ಷ್ಮಿ ಕೋಪ ಮಾಡ್ಕೊಂಡಿದ್ದಾಳೆ, ಅವಳನ್ನು ಹೇಗಾದರೂ ಮಾಡಿ ಕಳಿಸ್ಬೇಕು, ಆ ನಂತರ ನಮ್ಮ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ತದನಂತರ ಆಯ್ತ ಕಡೆ ನೀವು ಅಂದಿದ್ದಾಗ ಈ ಕಡೆ ಕಾವೇರಿಯವರು, ಹೌದು ನಾನೇನೆ, ಯಾಕೆ ನೀನು ವೈಷ್ಣವ್ ಅಂತ ಅಂದ್ಕೊಂಡೆ, ನಿನ್ನಂಥ ದೊಡ್ಡಿ ಖಂಡಿತವಾಗ್ಲೂ ಇಲ್ಲ ಅಂತ ಅನಿಸುತ್ತೆ. ವೈಷ್ಣವ್ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ನಿನ್ನ ಜೊತೆ ಮಾತಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ. ನಿನ್ನ ಎಕ್ಸ್ಪೆಕ್ಟೇಷನ್ಸ್ ಯಾವುದೂ ಕೂಡ ನಿಜ ಆಗೋದಕ್ಕೆ ಬಿಡುವುದಿಲ್ಲ. ನಿನ್ನ ಲೈಫ್ ಏನಿದ್ರು ನಾನು ಅಂದ್ಕೊಂಡಾಗೆ ಆಗೋದು. ನಾನು ಯಾವತ್ತೂ ಕೂಡ ಸರ್ವಾಂತರ್ಯಾಮಿ ಅಲ್ವಾ, ಎಲ್ಲಿ ಬೇಕಿದ್ರೂ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನ್ನ ಬದುಕನ್ನೇ ನಾನು ಸುಟ್ಟು ಬೂದಿ ಮಾಡಿಬಿಡ್ತೀನಿ ಅಂತ ಹೇಳಿ ಇಲ್ಲಿ ಬೊಕ್ಕೆನ ಸುಟ್ಟು ಬೂದಿ ಮಾಡ್ತಿದ್ದಾರೆ. ನೀವು ಒಬ್ಬರು ಮನುಷ್ಯರ, ನಿಮ್ಮಂಥ ಕಟಕರು ಇಲ್ಲವೇ ಇಲ್ಲ ಅನಿಸುತ್ತೆ. ಕಟಕರಿಗಾದರೂ ಮನುಷ್ಯತ್ವ ಇರುತ್ತೆ, ಆದರೆ ನಿಮಗೆ ಮನುಷ್ಯತ್ವ ಕೂಡ ಇಲ್ಲ, ಅಂಥ ನರ ರಾಕ್ಷಸಿ ನೀವು ಅಂತ ಹೇಳಿ ಲಕ್ಷ್ಮಿ ಹೇಳ್ತಿದ್ದಾಗೆ ಕಾವೇರಿ ಕೇಕೆ ಹಾಕ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ, ಇಲ್ಲಿ ಓಪನ್ ಚಾಲೆಂಜನ್ನು ಮಾಡಿದ್ದೆ ಕಡೆ ಲಕ್ಷ್ಮಿ ಓಪನ್ ಚಾಲೆಂಜನ್ನು ಒಪ್ಕೊಂಡಿದ್ದೆ. ಕಾವೇರಿ ವಿರುದ್ಧವೇ ಒಂದು ಮೆಗಾ ಪ್ಲಾನನ್ನು ಮಾಡ್ತಾಳ. ಕಾವೇರಿಯ ತಂತ್ರಕ್ಕೆ ಪ್ರತಿ ತಂತ್ರವನ್ನು ರೂಪಿಸ್ತಾಳ ಲಕ್ಷ್ಮಿ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು ಮರಿಬೇಡಿ.